ಪಾರ್ಲಿಮೆಂಟ್ ಸ್ಟೇಟ್ಮೆಂಟ್ ಮಾಡಿದ್ರು ನಿರುದ್ಯೋಗ ಹೆಚ್ಚಳ ಆಗಿರೋದೇ ಇದಕ್ಕೆ ಕಾರಣ ಅಂತೇಳಿ. ನೋಡಿ, ಭಾಳ ಸ್ಪಷ್ಟವಾಗಿ BJP ಅವರಿಗೆ ಇದ್ರ ಬಗ್ಗೆ ಅರಿವಿದೆಯೋ ಇಲ್ಲೋ, ಇವ್ರು ಬಂದ ಮೇಲೆ ಕಳೆದ 50 ವರ್ಷದಲ್ಲಿ ಇರಲಾರ್ದಂಥ ನಿರುದ್ಯೋಗ ಸಮಸ್ಯೆ ಅವ್ರ ಡೇಟಾನೇ ಹೇಳ್ತಾ ಇತ್ತು. ಕಳೆದ 2-3 ವರ್ಷದಿಂದ ಅವ್ರು ಯಾವುದೇ ರೀತಿಯಾದಂಥ ಸರ್ವೆ ಕೂಡ ಮಾಡಲಿಕ್ಕೆ ಹೋಗಿಲ್ಲ. ಇವತ್ತು ನೀವು ಮೇಲ್ನೋಟಕ್ಕೆ ನೋಡಿದ್ರೆ ಯಾರ್ಯಾರು ಪಾರ್ಲಿಮೆಂಟ್ ಬ್ರೀಚ್ ಮಾಡಿದ್ದಾರೆ, ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಸಿದ್ದಾರೆ, ಅವರು ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ರಂತ ಅವ್ರ ಪೋಷಕರು ಕೂಡ ಹೇಳಿದ್ದಾರೆ. ಮತ್ತು ಅವರು ಕೂಡ ಯಾವಾಗ ಘೋಷಣೆಗಳು ಯಾವಾಗ ಸಿಕ್ಕಾಕೊಂಡ್ರು ಘೋಷಣೆಗಳು ಕೂಗಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ನೀವು ಸ್ಟೇಟ್ಮೆಂಟ್ ಕೊಡೋದು ಬಿಟ್ಟು ಕೇಂದ್ರ ಸರ್ಕಾರದವರು ಹೇಗಾಯಿತು, ಯಾಕಾಯಿತು, ಏನು ಮಾಡ್ತಾ ಇದ್ದಾರೆ ಅನ್ನೋದು ಬಿಟ್ಟು ನೀವು ಇದಕ್ಕೆ ರಾಜಕೀಯ ಲೇಪ್ ಹಚ್ಚಿದ್ರೆ ಹೇಗೆ? ಎಲ್ಲಿದ್ದಾರೆ ಅಮಿತ್ ಶಾ ಅವರು? ಎಲ್ಲಿದ್ದಾರೆ ನಿಮ್ಮ ಅಜಿತ್ ದೋವಲ್ ಅವರು? ವೆರ್ ಇಸ್ ಯರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್? ಪ್ರಧಾನಮಂತ್ರಿ ಅವರು ಇಲ್ಲ, ಭಾಳ ಗಂಭೀರವಾದಂಥ ವಿಷಯ ಇದೆ ಇದು, ಪಾರ್ಲಿಮೆಂಟ್ ಬ್ರೀಚ್ ಆಗಿರೋದು, ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆದಿರೋದಂತ ಒಪ್ಕೊಂಡ ಮೇಲೆ ಇಲ್ಲಿವರೆಗೂ ಹೋಮ್ ಮಿನಿಸ್ಟರ್ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ? ಅದು ಕೇಳೋದು ತಪ್ಪ? ಯಾವ MP ಗಳು ಇದನ್ನು ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತ ಕೇಳೋದಕ್ಕೆ ಅವ್ರಿಗೆ ಸಸ್ಪೆಂಡ್ ಮಾಡ್ತಾರೆ? ಯಾರಿಂದ ಈ ದಾಳಿ ನಡೆದಿದೆ ಹೋಮ್ ಮಿನಿಸ್ಟರಿಗೆ ಯಾಕೆ ಸಸ್ಪೆಂಡ್ ಮಾಡಿಲ್ಲ? ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ. ಇದು ಒಂದು ಜವಾಬ್ದಾರಿಯುತ ಸರ್ಕಾರ ಅಂತ ಹೇಳ್ಬೋದಾ ನಾವು? ಆದ್ದರಿಂದ ಇದು ಬರೀ ಇದು ಇಲ್ಲಿ ಯಾಕೆ ನಿಮ್ಮ ಮೈಸೂರು MP ಇದ್ದಾರಲ್ಲ ಪ್ರತಾಪ್ ಸಿಂಹ ಅವ್ರು ಪಾಸ್ ಕೊಟ್ಟಿರೋದನ್ನು ಮುಚ್ಚಾಕ್ಲಿಕ್ಕೆ ಇದೆಲ್ಲ ಮಾಡ್ತಾ ಇರೋದು. ಯಾಕದ್ರ ಬಗ್ಗೆ ಸ್ಟೇಟ್ಮೆಂಟ್ ಇಲ್ಲ? ಮಾತು ಮುಂಚೆ ಪ್ರತಾಪ್ ಸಿಂಹ ಅವ್ರು ಕ್ಯಾಮ್ರಾ ಮುಂದೆ ಬರ್ತಾ ಇದ್ರಲ್ವಾ? ಸಿದ್ದರಾಮಯ್ಯ ಅವರಿಗೆ ಏಕವಚನದಲ್ಲಿ ಬೈಯೋಕ್ಕೆ, DK ಶಿವಕುಮಾರ್ ಅವರು ಏಕವಚನದಲ್ಲಿ ಬೈಯೋಕ್ಕೆ, ಕಾಂಗ್ರೆಸ್ ಮೇಲೆ ದಾಳಿ ಮಾಡಲಿಕ್ಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡಲಿಕ್ಕಂತೂ ಪುರ್ಸೋತಿದೆ. ಆದರೆ ಇವಾಗೆಲ್ಲ ಕಾಣೆಯಾಗಿದ್ದಾರೆ ಅವರು. ವೇರ್ ಇಸ್ ಅವರ್ ಸ್ಟೇಟ್ MP? ಅವರಿಂದ ಇವತ್ತು ಇಡೀ ನಮ್ಮ ದೇಶದಲ್ಲೇ ನಮಗೆ ತಲೆ ತೆಗೆಸುವಂತ ಆಗಿದೆ ಅಲ್ಲ. ಎಲ್ಲಿದ್ದಾರೆ ಅವರು ಇವಾಗ? ನೋಡಿ, ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಪಾಸ್ ಕೊಟ್ಟಿರೋದು ತಪ್ಪಾ ಸರಿನಾ ಅಂತ ಅವ್ರು ಹೇಳಬೇಕು. ಅದನ್ನು ನಾನೇ ಹೇಳ್ಬೇಕಾ? ಈಗ ನಾನೇನು ಹೇಳಿದ್, ಒಂದ್ ನಿಮಿಷ ಕೇಳಿ. ನಾನು ಹೇಳ್ತಾ ಇರೋದು, ಅವರು ಹೊರಗೆ ಬಂದು ನಿಮ್ಮ ಮುಂದೆ ಏನಾದರೂ ಸ್ಪಷ್ಟೀಕರಣ ಕೊಟ್ಟಿದ್ದಾರಾ? ಹೌದಪ್ಪ, ನನ್ನ ಆಫೀಸಿಂದ ಪಾಸು ಇಶ್ಯೂ ಆಗಿರೋದು ತಪ್ಪಾಗಿದೆ, ನನಗೆ ಗೊತ್ತಿರಲಾರ್ದೆ ಇಶ್ಯೂ ಆಗಿದೆ, ಅಥವಾ ನಮ್ಮ ಕಚೇರಿಯಿಂದ ಮಾಡಿದ್ದಾರೆ ನನಗೆ ಗೊತ್ತಿರಲಾರ್ದೆ, ಏನಾದರೂ ಹೇಳಬೇಕಲ್ಲ. ಜೋಶಿ ಅವರು ಹೇಳ್ತಾರೆ ಚೈಲ್ಡಿಶ್ ಸ್ಟೇಟ್ಮೆಂಟ್ ಇದು ರಾಹುಲ್ ಗಾಂಧಿ ಅವ್ರದ್ದು. ಜೋಶಿ ಅವ್ರಿಗೆ ಫಸ್ಟು ಅವ್ರ ಡೇಟಾ ನೋಡೋಕ್ಕೆ ಹೇಳಿ, ನಿರುದ್ಯೋಗ ಸಮಸ್ಯೆ ಇದೆಯಾ ಇಲ್ಲ ಅಂತ. ಜೋಶಿ ಅವರು ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರು, ಸ್ಟೇಟ್ಮೆಂಟ್ ಮಾಡೋಕ್ಕೆ ಹೇಳಿ. ಸುಮ್ಮನೆ ರಾಹುಲ್ ಗಾಂಧಿನ ಪ್ರೈಮ್ ಮಿನಿಸ್ಟರು, ರಾಹುಲ್ ಗಾಂಧಿನ ಹೋಮ್ ಮಿನಿಸ್ಟರು, ಅವ್ರು ತಾನೇ ಆಡಳಿತದಲ್ಲಿರೋದು. ಯಾರು ಆಡಳಿತದಲ್ಲಿ ಇದ್ದಾರೆ ಅವರಿಗೂ ಉತ್ತರ ವಿರೋಧ ಪಕ್ಷದವರೇ ಕೊಡ್ಬೇಕಾ? ಸ್ವಲ್ಪನ ಜವಾಬ್ದಾರಿಯಿಂದ ಮಾತಾಡ್ಬೇಕು. ಇವರೆಲ್ಲ ಸೀನಿಯರ್ ಲೀಡರ್ಸ್. ಏನ್ ಸಮರ್ಥನೆ ನೋಡಿ, ದಾಳಿ ಯಾಕಾಗಿದೆ ಅಂತ ಕೇಳೋದು ತಪ್ಪೇನ್ರಿ? ಈ ಸ್ವತಂತ್ರ ಆದಾಗಿಂದ ಅತಿ ಬಲಿಷ್ಠವಾದಂಥ ಸರ್ಕಾರ ಇದು ಅಲ್ವಾ? ಚಪ್ಪನಿಂಚಕ ಸರ್ಕಾರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ, ಪ್ರಶ್ನೆನೇ ಮಾಡಬಾರ್ದ ಅದು? ಯಾಕೆ ಪಾರ್ಲಿಮೆಂಟ್ನಲ್ಲಿ ಯುವಕರು ಬಂದು ಆ ರೀತಿ ದಾಳಿ ಮಾಡಿದೆ ಅಂತ ಕೇಳ್ತಾ ಇದ್ದೀವಿ. ನಾವೇನಾದರೂ ಆಪಾದನೆ ಮಾಡ್ತಾ ಇದ್ದೀವ? ಕೇಳಬಾರ್ದು ಅಂದರೆ ಇಟ್ಸ್ ಅವರ್ ರೈಟ್. ಎವ್ರಿ ಪಾರ್ಲಿಮೆಂಟೇರಿಯನ್ ಸಿಟ್ಟಿಂಗ್ ದೇರ್, ಇಟ್ಸ್ ಇಸ್ ರೈಟ್. ಸಿಟಿಸನ್ ಶುಡ್ ನೋ. ನೀವು ನನಗೆ ಕೇಳೋದು ನಾನೇನು ಹೇಳ್ರಿ? ನಾನು ಅದೇ ಕೇಳ್ತಾ ಇರೋದು. ನೋಡಿ, ನಿಮ್ಗೆ ಸಿಗೋರವ್ರು, ನನಗಲ್ಲ ಅಲ್ಲ. ನೀವು ಅವ್ರಿಗೆ ಕೇಳೋದು ಬಿಟ್ಟು ಈಗ ಅಮಿತ್ ಶಾಗೂ ನಾನೇ ಹೇಳಬೇಕು, ಪ್ರತಾಪ್ ಸಿಂಹಗೂ ನಾನೇ ಹೇಳಬೇಕು ಅಂದರೆ ಹೆಂಗ? ನೀವು ಹಿಡಿಬೇಕು ಅವ್ರಿಗೆ, ನಾನಲ್ಲ. ಇಲ್ಲ, ಅದು ಇಟ್ ಈಸ್ ಇನ್ಹ್ಯೂಮನ್. ಅದಕ್ಕೆಲ್ಲ ನಾವು ಟಾಲರೇಟ್ ಮಾಡಲ್ಲ. ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಅಂತ ವಿ ವಿಲ್ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್. ಇದು ಸ್ಕೂಲೆಲ್ಲ ಆಗಬಾರ್ದಂಥ ಘಟನೆ ನಾವೇ ಅಲ್ಲಿಂದ ಎಲ್ಲ ಹೇಳ್ಕೊಟ್ಟಂಗೆ ಆಗ್ತಾ ಇದೆ. ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಆ್ಯಂಡ್ ವಿ ವಿಲ್ ನಾಟ್ ಟಾಲರೇಟ್ ದಿಸ್. ಇಲ್ಲ, ಯಾರೇ ಇರ್ಬೋದು ನೋಡ್ರಿ, ಯಾರದೇ ಜಗಳ ಇರ್ಬೋದು. ಹಿಂಗೆ ಅಮಾನವೀಯವಾದಂಥ ಕೃತ್ಯಗಳೆಲ್ಲ ನಡಿಬಾರ್ದು ಎಲ್ಲಿ ಇಂಥ ಶಾಲೆಗಳಲ್ಲಿ. ನಾವು ಯಾಕೆ ಕ್ರೈಸ್ ಅಂತ ಶಾಲೆಗಳೆಲ್ಲ ಕಟ್ತಾ ಇರೋದು, ಇಂಥ ಹಾಸ್ಟೆಲ್ಗಳೆಲ್ಲ ಕಟ್ತಾ ಇರೋದು? ಯಾಕಂದರೆ ಮಕ್ಕಳು ಇದರಿಂದ ಹೊರಗೆ ಬರಲಿ ಅಂದ್ಬಿಟ್ಟು. ಇವ್ರು ಯಾರೋ ಶಿಕ್ಷಕರು, ಪ್ರಿನ್ಸಿಪಲ್ಗಳು ಹಿಂಗೆ ಮಾಡ್ತಾರೆ ಅಂದರೆ ವಿ ವಿಲ್ ನಾಟ್ ಟಾಲರೇಟ್. ಸರ್, ಈಗ ಟಿಪ್ಪು ಸುಲ್ತಾನ್ ಹೆಸರನ್ನಾಗಿ ಮೈಸೂರು CT ರವಿ ಅವರು ಪಾಪ ಫಸ್ಟು ಅವ್ರ ಪಕ್ಷದಲ್ಲಿ ಏನಿದ್ದಾರೆ ಅಂತ ಗೊತ್ತಾಗಲಿ. ಫಸ್ಟ್ ಅವ್ರಿಗೆ ಒಂದು ಡೆಸಿಗ್ನೇಷನ್ ಸಿಕ್ಬಿಡ್ಲಿ, ಆಮೇಲೆ ಮಾತಾಡಲಿ. ಇವೆಲ್ಲ ಪಾಸ್ ಕೊಟ್ಟಿದ್ರೇನ್ರಿ ಉಗ್ರರಿಗೆ ಬರೋಕ್ಕೆ? ಟಿಕೆಟ್ ಮಾಡಿಸ್ಕೊಟ್ಟಿದ್ವ ನಾವು? ಪಾಸ್ ಕೊಟ್ಟಿದ್ದಾರೆ, ಒಬ್ಬ MP ಪಾಸ್ ಕೊಟ್ಟಿದ್ದಾರೆ ಅಂತ ಕಾಣ್ಬರ್ತಾ ಇದೆ. ಅದನ್ನು ಯಾಕೆ ಕೊಟ್ಟಿದ್ದಾರೆ, ಹೇಗೆ ಕೊಟ್ಟಿದ್ದಾರೆ? ಪರಿಚಿತರ ಅಪರಿಚಿತರ?
ಅದು ಕೇಳಬಾರ್ದಾ? ಸ್ಟೇಟ್ಮೆಂಟ್ ಮಾಡಲಿ. ಅರೆ ಹೋಮ್ ಮಿನಿಸ್ಟರ್ ಅವರು ಸ್ಟೇಟ್ಮೆಂಟ್ ಮಾಡಲಿ, ಸದನದಲ್ಲಿ ಮಾಡಲಿ, ಕಾಂಗ್ರೆಸ್ ಅವರು ಇದ್ರ ಹಿಂದೆ ಇದ್ದಾರೆ ಅಂತ. ಯಾಕೆ ಹಂಚ್ತಾ ಇದ್ದಾರೆ ಮತ್ತೆ? ಇದು ವಿಚಿತ್ರ ಆಯಿತು. ಲೇಯರ್ ಸಿಂಗ್ ಅವ್ರು ಮಾತಾಡ್ತಾರೆ, ಜೋಶಿ ಅವ್ರು ಮಾತಾಡ್ತಾರೆ, ಯಾರು ಮಾತಾಡ್ಬೇಕು ಅವ್ರು ಮಾತಾಡ್ತಾ ಇಲ್ಲಲ್ಲ. ಅಮಿತ್ ಶಾ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.